ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಯೋಜನೆಗೆ ವಿರೋಧದ ಹಿನ್ನೆಲೆ ಅಂಕಿ ಅಂಶಗಳ ಮೂಲಕ ಪತ್ರವನ್ನ ಬರೆದಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್ ಅವರು. ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಅಂಕಿ ಅಂಶಗಳ ಮೂಲಕ ಪತ್ರವನ್ನ ಬರೆದಿದ್ದಾರೆ ಕುಣಿಗಲ್ ಶಾಸಕ ರಂಗನಾಥ್. ಕುಣಿಗಲ್ ತಾಲೂಕು ಕಾವೇರಿ ನೀರು ಪಡೆಯೋದ್ರಿಂದ ವಂಚಿತವಾಗಿದೆ. ಕುಣಿಗಲ್ನ ಜನರಿಗೆ ನೀರು ಕೊಡಲು ಕಾಮಗಾರಿ ನಡೀತಾ ಇದೆ. ಈಗ ವಿರೋಧಕ್ಕೆ ಖಂಡನೆ, ಕೆಲವರಿಂದ ಅಪಪ್ರಚಾರದ ದ್ವೇಷ ಅಂತ ಕಿಡಿಕಾರಿದ್ದಾರೆ. ಹೇಮಾವತಿ ಲಿಂಕ್ ಕಾಲುವೆಗೆ ಯಾವುದೇ ಅಡ್ಡಿ ಮಾಡದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮನವಿ ಪತ್ರ ನೀವು ಗಮನಿಸ್ತಾ ಇದ್ದೀರಾ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾರು ಕೂಡ ಈ ಯೋಜನೆಗೆ ಅಡ್ಡಿಯನ್ನ ಪಡಿಸಬೇಡಿ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ, ದ್ವೇಷದಿಂದಾಗಿ ಈ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಯೋಜನೆ ನಮ್ಮ ಕ್ಷೇತ್ರಕ್ಕೆ ಬಹಳ ಅನುಕೂಲ ಆಗತ್ತೆ, ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ಯೋಜನೆಗೆ ಅಂತ ರೈತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಅವರ ಕ್ಷೇತ್ರದ ರೈತರೇ ಸದ್ಯಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಇದು ಯಾವ ರೀತಿ ಹೆಲ್ಪ್ ಆಗತ್ತೆ, ಈ ಯೋಜನೆಯಿಂದ ನಮಗೆ ಏನು ಲಾಭ, ಆದರೆ ನಮ್ಮ ಕ್ಷೇತ್ರಕ್ಕೆ ಇದು ಲಾಭ ಆಗಲ್ಲ, ಅವರ ಸ್ವಾರ್ಥಕ್ಕೆ ಅವರು ಈ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಅಂತ ಆ ಕ್ಷೇತ್ರದ ರೈತರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಶಾಸಕರಿದ್ದಾರೆ, ಕುಣಿಗಲ್ ಶಾಸಕರು ರಂಗನಾಥ್ ಅವರು ಪತ್ರ ಬರೆಯುವ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀವು ಅಂಕಿ ಅಂಶದ ಪತ್ರವನ್ನ ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಇದೆ ಅಂತ ಅಂಕಿ ಅಂಶಗಳ ಪ್ರಕಾರ. ಇನ್ನು ಈ ಯೋಜನೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆದಾಗತ್ತೆ, ದಯವಿಟ್ಟು ಯಾರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಡಿ ಅಂತ ಹೇಳಿದ್ದಾರೆ. ಆದರೆ ರೈತರು ಏನು ನಿರ್ಧಾರ ಮಾಡ್ತಾರೆ, ಇದು ಯಾವ ರೀತಿ ಈ ಯೋಜನೆ ನಮ್ಮ ಕ್ಷೇತ್ರಕ್ಕೆ ಅಂದರೆ ಆ ಕುಣಿಗಲ್ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.